great recipe for probiotic. Or like a spoonful of cooked rice. एक मट्टी की डूंगे में put water and put the cooked rice and let it ferment overnight. Next morning, take the rice and the kanji, just put a little tadka and have it for breakfast. So we eat the water is the best probiotic, better than having capsules. you know in ಬನ್ನಿ ಈ ರೆಸಿಪಿನ ಒಂದು ಟ್ರೈ ಮಾಡ್ಕೊಂಬರೋದ. ಅಫ್ಕೋರ್ಸ್ ನಾನು ಕರ್ಡ್ ತಿನ್ನಲ್ಲ ಆ್ಯಂಡ್ ನೋಡೋದ ಹೆಂಗಿದೆ ಅಂತ. ಎನಿಥಿಂಗ್ ವಿಚ್ ಇಸ್ ಮೇಡ್ ಅಫ್ಕೋರ್ಸ್ ಮನೇಲಿ ಮಾಡಿರೋದೆಲ್ಲ ಹೆಲ್ದಿಯಾಗೇ ಇರುತ್ತೆ. ಬಟ್ ಇದು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಒಂದು ರೆಸಿಪಿ. ಇವಾಗ ಅಳ್ತಾ ಇಲ್ಲ, ಆನಿಯನ್ ಕಟ್ ಮಾಡ್ತಾ ಇದೆ, ಅದಕ್ಕೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಬಟ್ ಬನ್ನಿ ರೆಸಿಪಿ ಮಾಡೋದ ಹೆಂಗಿದೆ ಅಂತ ಹೇಳ್ತೀನಿ. ಅವ್ರು ತಿಂದ್ಬಿಟ್ಟು ನನಗೆ ಹೇಳ್ತಾರೆ, ನಾನು ನಿಮ್ಗೆ ಹೇಳ್ತೀನಿ. ರೈಸ್ನ ನಾವು ಆಲ್ರೆಡಿ ಸೋಪ್ ಮಾಡಿಬಿಟ್ಟಿಟ್ಟಿದ್ವಿ. ಅಫ್ಕೋರ್ಸ್ ನಾವು ಕೂಡ ಮಣ್ಣಿನ ಪಾತ್ರೆನಲ್ಲೇ ರೈಸ್ನ ಸೋಪ್ ಮಾಡಿಬಿಟ್ಟು, ಅಂದರೆ ಐ ಥಿಂಕ್ ಆಲ್ಮೋಸ್ಟ್ ಒಂದು ಕಪ್ ರೈಸ್ ಇತ್ತು ಅನ್ಕೋತೀನಿ. ಅದಕ್ಕೆ 1.5 ಕಪ್ ನೀರು ಹಾಕಿಬಿಟ್ಟು ಸೋಪ್ ಮಾಡಿಟ್ಟಿದ್ವಿ ಓವರ್ನೈಟ್. ಅದಕ್ಕೆ ಕರ್ಡ್ ಹಾಕ್ಬಿಟ್ಟು, ಅಫ್ಕೋರ್ಸ್ 1/2 ಲೀಟರ್ ಫುಲ್ ಕರ್ಡ್ ಹಾಕ್ತಾಯಿದ್ದೆ ನಾನು. ತುಂಬ ಡ್ರೈ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕಂಪ್ಲೀಟಾಗಿ 1/2 ಲೀಟರ್ ಕರ್ಡನ್ನ ಆ್ಯಡ್ ಮಾಡಿದೆ. ಆ್ಯಂಡ್ ಸಾಲ್ಟ್, ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡೋದು, ಅದನ್ನು ಯೂಸ್ ಮಾಡಿದೆ. ಚಾಪ್ ಮಾಡಿರೋಂಥ ಆನಿಯನ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರಲ್ಲಿ ಏನು ಮೆಷರ್ಮೆಂಟ್ ಇಲ್ಲ. ಆನಿಯನ್ ಚಾಪ್ ಮಾಡಿರೋದು ಆದಮೇಲೆ 1-2 ಚಿಲ್ಲಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದೆ. ನೋಡಿ ಈ ಥರ ಕಾಣಿಸ್ತಾ ಇತ್ತು ಮಿಕ್ಸ್ ಮಾಡಿದಾಗ. ಅದಾದಮೇಲೆ ಮೇನ್ ಪೋರ್ಷನ್ ನಾನು ತಡ್ಕ ಕೊಡ್ತಾಯಿದ್ದೀನಿ. ತೆಂಗಿನೆಣ್ಣೆನಲ್ಲಿ ನಾನು ತಡ್ಕ ಕೊಟ್ಟೆ. ಅಫ್ಕೋರ್ಸ್ ಇದು ಗೀ ಕೂಡ ಹಾಕಬಹುದು ಅನ್ಕೋತೀನಿ, ನನಗೆ ಗೊತ್ತಿಲ್ಲ. ಬಟ್ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿಬಿಟ್ಟು ತಡ್ಕನ ಕೊಡ್ತಾಯಿದ್ದೀನಿ. ಸ್ವಲ್ಪ ಇಂಗು ಕೂಡ ಹಾಕಿದೆ, ಚೆನ್ನಾಗಿರುತ್ತೆ ಅಂತ. ಫೈನಲ್ ಆಗಿ ಹೀಗೆ ಕಾಣ್ತಾ ಇತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.